ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಹೊರಗೆ ಬಂದು 4 ವಾರ ಕಳಿತು. ಆದರೆ ಸರ್ಜರಿ ಮಾತ್ರ ಆಗಿಲ್ಲ. ಜಾಮೀನಿಗೆ ಇನ್ನೂ ಅವಧಿ 2 ವಾರ ಬಾಕಿ ಉಳ್ಕೊಂಡಿದೆ. ಈ ಮಧ್ಯೆ 6 ಆರೋಪಿಗಳ ರೆಗ್ಯುಲರ್ ಬೇಲ್ ಅರ್ಜಿ ಹೈಕೋರ್ಟ್ನಲ್ಲಿ ಇವತ್ತು ನಡೆಯಿತು. ದರ್ಶನ್ ಪರ ವಾದ ಮಂಡಿಸಿರುವ ಹಿರಿಯ ವಕೀಲ ಸಿವಿ ನಾಗೇಶ್ ಚಾರ್ಜ್ ಶೀಟ್ನಲ್ಲಿರುವಂತಹ ಲೋಪದೋಷಗಳನ್ನು ಉಲ್ಲೇಖ ಮಾಡಿದರು. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಶ್ಲೀಲ ಫೋಟೋ ಕಳಿಸಿದ ರೇಣುಕಾ ಸ್ವಾಮಿಯನ್ನ ರಾಷ್ಟ್ರೀಯ ನಾಯಕನ ರೀತಿ ಬಿಂಬಿಸ್ತಾ ಇದ್ದಾರೆ ಅಂದರು. ದರ್ಶನ್ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾದ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ. ಅಪಹರಣದ ವೇಳೆ ಬಲಪ್ರಯೋಗ ಆಗಿಲ್ಲ. ಸಾವು ಸಂಭವಿಸಿದ ಸಮಯ ಸ್ಪಷ್ಟಪಡಿಸಿಲ್ಲ. ವಿನಯ್ ಮೊಬೈಲ್ ರಿಟ್ರೀವ್ ಮಾಡಿಲ್ಲ. ಪೊಲೀಸರು ಎಲ್ಲವನ್ನ ತಿರುಚಿದ್ದಾರೆ. ಪಂಚನಾಮೆಯಲ್ಲಿಯೂ ಕೂಡ ಸಾಕಷ್ಟು ಎಡವಟ್ಟುಗಳಾಗಿದೆ ಅಂತ ಹೇಳಿದ್ರು. ಸದ್ಯ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ನಾಯಕ ಅಂತ ಯಾರು ಬಿಂಬಿಸ್ದಂಗೆ ಕಾಣಲಿಲ್ಲ. ನಾನಂತೂ ಮಾಡಿಲ್ಲ. ಅವ್ನು ಮಾಡೋದು ಮೂರ್ಖತನೇ, ಕಚಡ ಕೆಲಸನೇ, ಅದು ಅನುಮಾನನೇ ಇಲ್ಲ ಅದರಲ್ಲಿ ಅಂತ. ಅದಕ್ಕೆ ಪ್ರತೀಕಾರ ಈಗ ಅಂತ ಎಕ್ಸಾಕ್ಟ್ಲಿ ದಾಟ್ಸ್ ದ ಕ್ವಶನ್ ಬಂದಿದ್ದಾಗಲೂ ಅವನದನ್ನು ಮಾಡ್ದ ಅಂದಾಗ ಅರಿವಿದ್ದವರು, ಕಾನೂನು ಬಲ್ಲವರುಗಳು ಯಾರೇ ಆಗಿರಲಿ, ಅದು ಯಾರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ನ್ಯಾಯಾಲಯನೇ ತೀರ್ಮಾನ ಮಾಡಬೇಕೀಗ ಅದನ್ನು. ಹಾಗಾಗಿ ಈ ರೀತಿ ನಡೆಯತ್ತಾ ಕಾನೂನು ನಮ್ಮ ಕೈಗೆ ನಾವು ತೊಗೊಂಡ್ಬಿಡ್ತೀವಾ ಅನ್ನೋ ಪ್ರಶ್ನೆ ಅದು. ಎರಡನೇದು ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಡಿಫೆನ್ಸ್ ಲಾಯರ್ ಆಗಿ. ಮತ್ತು ಅದಕ್ಕೆ ಅಲ್ವಾ ಅವ್ರು ಇರ್ತಾರೆ, ಅವ್ರು ಮಾಡಿರ್ತಾರೆ ಆ ಕೆಲಸ. ಬಾಂಗ್ಲಾದಲ್ಲಿ ಹಿಂದೂಗಳ ದಮನಕಾಂಡ ಮುಂದುವರೆದಿದೆ. ಧ್ವಜದ ಬಗ್ಗೆ ಆಕ್ಷೇಪರ ಹೇಳಿಕೆ ಕೊಟ್ಟರುವಂತೆ ಇಸ್ಕಾಂನ ಪುಂಡರಿಕ ಧಾಮದ ಅಧ್ಯಕ್ಷ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಚಿರಕಾಂಗ್ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ವಿಪರೀತ ಹಿಂದೂಗಳ ಮೇಲೆ ದಾಳಿ ಮಾಡೋದು, ಹೊಡೆಯೋದು, ಬಡಿಯೋದು, ಮರ್ಡರ್ ಮಾಡೋದು ಎಲ್ಲ ಆಗಿದೆ. ಅವ್ರ ಪರ ವಕಾಲತ್ ವಹಿಸಿದ್ದ ಮುಸ್ಲಿಂ ವಕೀಲನ ದುಷ್ಕರ್ಮಿಗಳು ಕೊಂದಿದ್ದಾರೆ. ಇದು ಬಾಂಗ್ಲಾದೇಶ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋಕ್ಕೆ ನಾವು ಕಷ್ಟಪಡಬೇಕಾಗಿತ್ತು, ಬೇರೆ ಇವರಿಗೆ ಇರಲಿ. ಈಗ ಭಾರತ ಮಧ್ಯಪ್ರವೇಶ ಮಾಡಿದೆ. ಈಗ ಇಮಿಡಿಯೇಟ್ಲಿ ಕ್ರಮ ತಗೊಳ್ಳಿ, ರಕ್ಷಣೆ ಕೊಡಿ ಹಿಂದೂಗಳಿಗೆ ನೀವು ಅಂತ ಆಗ್ರಹಿಸಿದೆ ಗಂಭೀರವಾಗಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಅಲ್ಲೊಬ್ಬ ಇನ್ಚಾರ್ಜ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅವ್ರು ಫುಲ್ ಡ್ರಾಮಾ ಮಾಸ್ಟರ್ ಇದ್ದಂಗೆ ಕಾಣುತ್ತೆ ನನಗೆ. ಯಾಕೋ ದೊಡ್ಡ ಎಕಾನಮಿಸ್ಟು, ನೋಬಲ್ಲು ಅಂತೆಲ್ಲ ಅಂತಾರಪ್ಪ, ನನಗೇನು ಕಾಣಿಸ್ತಿಲ್ಲ. ಅದು ಪುಂಡು ಪೋಖರಿಗಳ ಕೈಗೆ ಸಿಕ್ಕಾಕೊಂಡಿದೆ ಈಗ ದೇಶ. ಅದು ಮತಾಂಧರು, ಇಸ್ಲಾಂ ಇದಕ್ಕೆ. ಆ UN ಅಂತ ಒಂದು ಸಂಸ್ಥೆ ಇದೆ. ನಮ್ಮ ದೇಶದಲ್ಲಿ ಏನಾರು ಆಗ್ಬಿಡಬೇಕು, ಏನು ಮೈಗೆಲ್ಲ ಕೋಡಿಟ್ಕೊಂಡು ಬಂದುಬಿಡ್ತಾರೆ. ನಮ್ಮ ದೇಶದೊಳಗಡೆನೇ ಇದ್ದಾರಲ್ಲಪ್ಪ ಪಾಕಿಸ್ತಾನಿ ಪ್ರೇಮಿಗಳು. ಬೇರೆ ಬೇರೆ ವಿಚಾರ ಬಂದರೆ ಏನಿದು ದ್ರೋಹ, ಏನಿದು ಅನ್ಯಾಯ ಅಂತ. ಏನು ನಾಲಿಗೆ ಸೀದೋಗಿದೆಯಾ ನಮ್ಮ ದೇಶದಲ್ಲಿರೋ ರಾಜಕಾರಣಿಗಳಿಗೆ? ಭಾಳ ಪ್ರೊಟೆಕ್ಷನ್, ಮೈನಾರಿಟಿ ಎಲ್ಲ ಮಾತಾಡ್ತಿರಲ್ಲ, ನಾಲಿಗೆ ಸೀದೋಗಿದೆಯಾ ನಿಮ್ಮದು? ಕಾಣೋದು ಇಲ್ಲ. ಗಾಜಾಗೆ ನಾಲಿಗೆ ಕಿಲೋಮೀಟರ್ ಗಟ್ಟಲೆ ಆಚೆ ಬರುತ್ತೆ, ಬೇಕಾದ್ರೆ ಹಿಜ್ಬುಲ್ಲಾಗೋ ಹಮಾಸ್ಗೋ ಬರುತ್ತೆ. ಇಲ್ಲಿ ಸೀದೋಯ್ತಾ? ಮನುಷ್ಯತ್ವನೂ ಇಲ್ವಾ ನಮ್ಮವ್ರುಗಳಿಗೆ? ಎಂಥ ಡ್ರಾಮಾ ಮಾಸ್ಟರ್ಗಳಾಗ್ಬಿಟ್ರಿ ನೀವುಗಳೆಲ್ಲ. ಥೂ, ನಾಚಿಗೆಟ್ಟವ್ರು.